ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ತಾನು ನಡೆದೇ ಬರುವುದಾಗಿ ದ್ರೌಪದಿಯು ತಿಳಿಸಿದಳು. ಪಾಂಡವರು ಪರ್ವತಾರೋಹಣದಲ್ಲಿ ತೊಡಗಿದರು. ಯುಧಿಷ್ಠಿರನು ಹೆಜ್ಜೆ ಹೆಜ್ಜೆಗೂ ಅರ್ಜುನನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದ. ಅವನಿಗಾಗಿ ಹಂಬಲಿಸುತ್ತಿದ್ದ. ಅರ್ಜುನನ ಸ್ಫುರದ್ರೂಪ, ಧನುರ್ವಿದ್ಯೆಯಲ್ಲಿ ಅವನ ಪ್ರಾವೀಣ್ಯ, ಅವನ ಶಕ್ತಿ ಸಾಮರ್ಥ್ಯ, ಸಹಾನುಭೂತಿ ಪರತೆ ಇವೆಲ್ಲವನ್ನು ಧರ್ಮಜನು ಜ್ಞಾಪಿಸಿಕೊಂಡ. ಅವರು ಭಯಭಕ್ತಿ ಹುಟ್ಟಿಸುವಂತ ಪರ್ವತಗಳ ಆರೋಹಣ ಮಾಡಿದಂತೆ ಲೋಮಶ ಋಷಿಗಳು ಗಂಗೆಯನ್ನು ಕುರಿತು ಸ್ತುತಿಸುವ ಹಾಡುಗಳನ್ನು ಹಾಡಿದರು. ಇಲ್ಲಿ ದೇವತೆಗಳೇ ಗಂಗೆಯ ಪೂಜೆ ಮಾಡಿ ಅವಳ ಸೇವೆಗೈಯುತ್ತಾರೆಂದು ಲೋಮಶರು ತಿಳಿಸಿದರು. ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅವರು ಪಯಣ ಮುಂದುವರಿಸಿದರು. ಒಂದು ಸ್ಥಳದಲ್ಲಿ ಏನನ್ನೋ ಗುಡ್ಡೆ ಹಾಕಿದಂತ ಒಂದು ರಾಶಿಯನ್ನು ಕಂಡರು. ಅದು ಒಂದು ಪುಟ್ಟ ಗುಡ್ಡದಂತಿತ್ತು. ಅದು ನರಕಾಸುರನ ಮೂಳೆಗಳ ರಾಶಿ ಎಂದು ಲೋಮಶರು ತಿಳಿಸಿ ನಂತರ ಅವನ ಕಥೆಯನ್ನು ಹೇಳಿದರು. ಈ ಅಸುರನು ಮಹಾಶಕ್ತಿವಂತನಾಗಿದ್ದ. ಇಂದ್ರನ ಸಿಂಹಾಸನವನ್ನು ಪಡೆಯಲು ನರಕಾಸುರನು ಕಠಿಣವಾದ ತಪಸ್ಸು ವ್ರತಗಳನ್ನು ಆಚರಿಸಿದ. ಇಂದ್ರನಿಂದಲೂ ನರಕಾಸುರನ ಉಪಟಳವನ್ನು ತಡೆಯಲು ಅಸಾಧ್ಯವಾಗಿ ಅವನು ವಿಷ್ಣುವಿನ ಮೊರೆ ಹೊಕ್ಕ. ವಿಷ್ಣುವು ನರಕಾಸುರನನ್ನು ಸಂಹರಿಸುವುದಾಗಿ ಭರವಸೆ ಇತ್ತು. ಒಂದೇ ಒಂದು ಹೊಡೆತದಲ್ಲಿ ನರಕಾಸುರನನ್ನು ವಧಿಸಿದ. ಇಲ್ಲಿರುವುದು ನರಕಾಸುರನ ಪುಡಿ ಪುಡಿ ಮಾಡಲಾಗದಷ್ಟು ಗಟ್ಟಿಯಾದ ಮೂಳೆಗಳು ಎಂದು ಲೋಮಶರು ತಿಳಿಸಿದರು. ಪರ್ವತಾರೋಹಣ ಮಾಡುತ್ತಾ ಪಾಂಡವರು ನಿಸರ್ಗದ ರಮಣೀಯ ದೃಶ್ಯಗಳನ್ನು ಕಂಡರು. ಸರೋವರಗಳು, ಕಿರು ತೊರೆಗಳು, ಜರಿಗಳು, ಬಣ್ಣ ಬಣ್ಣದ ಹೂವಿನ ಗಿಡಗಳು ತುಂಬಾ ಆಕರ್ಷಣೀಯವಾಗಿದ್ದವು. ಶಿಖರಗಳು ಗಗನಚುಂಬಿಯಾಗಿದ್ದವು. ಆ ಶಿಖರಗಳು ಮೋಡಗಳಿಗೆ ಮುತ್ತಿಕ್ಕುತ್ತಿವೆಯೇನೋ ಎಂಬಂತೆ ಕಾಣುತ್ತಿದ್ದವು. ಎಲ್ಲ ಕಾಲಕ್ಕೂ ಹೂಹಣ್ಣು ಬಿಡುವ ಸರ್ವ ಋತುವಿನ ಮರಗಿಡಗಳು ಪರ್ವತದ ಮೈತುಂಬ ಬೆಳೆದು ನಿಂತಿದ್ದವು. ಹಣ್ಣು ಹಂಪಲುಗಳು ಕಂದ ಮೂಲಾದಿಗಳನ್ನು ಸೇವಿಸುತ್ತಾ ಮನೋನಿಗ್ರಹ ಸಾಧಿಸಿದ್ದ ಪಾಂಡವರು ಆರೋಹಣ ಮಾಡುತ್ತಿದ್ದಂತೆ ಹಠಾತ್ತನೆ ಬಿರುಗಾಳಿ ಬೀಸತೊಡಗಿತು. ಗಾಳಿಯೊಂದಿಗೆ ಮಳೆಯೂ ಪ್ರಾರಂಭವಾಯಿತು. ಗಾಳಿಗೆ ಮರದ ಎಲೆಗಳು ನೆಲಕ್ಕೆ ಉದುರುತ್ತಿದ್ದವು. ಮೇಲಿಂದ ಕೆಳಕ್ಕೆ ಎಲೆಗಳು ಉದುರುತ್ತಿದ್ದ ಆ ದೃಶ್ಯ ಆಕಾಶಕ್ಕೆ ಏಣಿ ಹಾಕಿದಂತೆ ಕಾಣಿಸುತ್ತಿತ್ತು. ಧೂಳು ಎದ್ದಿತ್ತು. ಎಲ್ಲೆಲ್ಲೂ ಧೂಳು. ಯಾತ್ರಿಕರಿಗೆ ಏನೂ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅವರು ಒಟ್ಟಾಗಿ ನಿಂತಿದ್ದರೂ ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳಿಸುತ್ತಿರಲಿಲ್ಲ. ಗಗನಚುಂಬಿ ವೃಕ್ಷಗಳು ಧರಾಶಾಯಿಯಾಗಿದ್ದವು. ಬೇರು ಕಿತ್ತ ಗಿಡಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಗಿಡ ಮರಗಳ ಸಂಘರ್ಷದಿಂದ ಗಾಳಿಯ ತುಂಬ ಸದ್ದು ತುಂಬಿ ಹೋಯಿತು. ಪಾಂಡವರಿಗೆ ಪ್ರಕೃತಿಯ ಈ ರುದ್ರತಾಂಡವವನ್ನು ಕಂಡು ದಿಕ್ಕು ತೋಚದಂತಾಯಿತು. ಭೂಮಿ ಬಾಯ್ಬಿಡುವುದೇ, ಪರ್ವತಗಳು ಭಗ್ನಗೊಳ್ಳುವವೆ ಎಂದು ಅವರು ಬೆರಗಾದರು. ಬಿರುಗಾಳಿಯ ಹೊಡೆತ ತಾಳಲಾರದೆ ಅವರು ಹತ್ತಿರವಿದ್ದ ಮರಗಿಡಗಳ ಆಶ್ರಯವನ್ನು ಪಡೆದರು. ಹುತ್ತಗಳನ್ನು ಆಧಾರವಾಗಿ ಹಿಡಿದುಕೊಂಡರು. ಭೀಮಸೇನನು ಒಂದು ಕೈಯಲ್ಲಿ ತನ್ನ ಧನಸ್ಸನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ದ್ರೌಪದಿಗೆ ಆಶ್ರಯಾಗಿದ್ದನು. ದೌಮ್ಯರು ಮತ್ತು ಯುಧಿಷ್ಠಿರ ಮರವೊಂದರ ಕೆಳಗೆ ಆಶ್ರಯ ಪಡೆದಿದ್ದರು. ನಕುಲ ಮತ್ತು ಲೋಮಶರು ಮತ್ತೊಂದು ವೃಕ್ಷದಡಿ ಆಶ್ರಯ ಪಡೆದಿದ್ದರು. ಸಹದೇವನು ಬಂಡೆಯೊಂದರ ಹಿಂದೆ ಅಡಗಿಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಶಮನಗೊಂಡಿತು. ಧೂಳು ಕಡಿಮೆಯಾಯಿತು. ಆದರೆ ಮಳೆ ಹೆಚ್ಚಾಗುತ್ತಲೇ ಇತ್ತು. ಗುಡುಗು ಸಿಡಿಲು ಮಿಂಚುಗಳ ರುದ್ರ ನರ್ತನ ಮುಂದುವರಿದಿತ್ತು. ಅವುಗಳ ಸದ್ದು ಎಲ್ಲ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತಿತ್ತು. ಸಿಡಿಲಿನ ನಂತರ ಸಿಡಿಲು, ಆಲಿಕಲ್ಲು ಮಳೆ, ಎಲ್ಲ ಕಡೆಯಿಂದ ಜಲಧಾರೆ. ಸ್ವಲ್ಪ ಕಾಲದ ನಂತರ ಮಳೆ ನಿಂತಿತು. ಮೋಡಗಳು ಕಣ್ಮರೆಯಾಗಿ ಸೂರ್ಯ ದರ್ಶನವಾಯಿತು. ಗುಂಪಿನಲ್ಲಿದ್ದವರೆಲ್ಲರೂ ಮತ್ತೆ ಒಂದಾದರು. ಪಾಂಡವರು ಪ್ರಯಾಸಕರವಾದ ಯಾತ್ರೆಯನ್ನು ಮುಂದುವರಿಸಿದ್ದರು. ದ್ರೌಪದಿಗೆ ಹೆಜ್ಜೆ ಇಡುವುದೇ ಕಷ್ಟವಾಗಿತ್ತು. ಅವಳು ತುಂಬಾ ನಿತ್ರಾಣಗೊಂಡಿದ್ದಳು. ಅವಳು ಕುಸಿದು ಬಿದ್ದಳು. ನಕುಲನು ದ್ರೌಪದಿಯ ನೆರವಿಗೆ ಧಾವಿಸಿ ಅವಳನ್ನು ಎತ್ತಿ ಹಿಡಿದು ನಿಲ್ಲಿಸಿ ಯುಧಿಷ್ಠಿರನಿಗೆ ಹೇಳಿದನು, ಅಣ್ಣ, ಕೋಮಲಿಯಾದ ಪಾಂಚಾಲಿಯಿಂದ ಕಲ್ಲು ಮುಳ್ಳಿನ ಈ ಹಾದಿಯಲ್ಲಿ ನಡೆಯಲು ಸಾಧ್ಯವಾಗದು. ಆದರೆ
ಅನ್ಯ ಮಾರ್ಗವಿಲ್ಲದೆ ಅವಳು ಇದನ್ನು ಸಹಿಸಿಕೊಳ್ಳಬೇಕಾಗಿದೆ. ಅವಳನ್ನು ಮಾತನಾಡಿಸಿ ಅವಳಿಗೆ ಸಮಾಧಾನವನ್ನಾದರೂ ಹೇಳು. ನಕುಲನ ಮಾತುಗಳನ್ನು ಕೇಳಿದ ಯುಧಿಷ್ಠಿರ ಮತ್ತು ಭೀಮನು ದ್ರೌಪದಿಯ ಸಾಮೀಪ್ಯಕ್ಕೆ ಧಾವಿಸಿದರು. ದ್ರೌಪದಿಯ ಕರುಣಾಜನಕ ಸ್ಥಿತಿಯನ್ನು ಕಂಡು ಯುಧಿಷ್ಠಿರನ ಅಂತಃಕರಣ ಕರಗಿ ಹೋಯಿತು. ಅವನು ಅವಳ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಸಾಂತ್ವನ ಹೇಳಿದನು. ಈ ರಾಜಕುಮಾರಿಯು ಅರಮನೆಯ ರಾಜಭೋಗದಲ್ಲಿ ಹುಟ್ಟಿ ಬೆಳೆದವಳು. ಅವಳು ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಬೇಕಾದವಳು. ಈ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೇಗೆ ನಡೆಯಬಲ್ಲಳು? ನನ್ನಿಂದಾಗಿ ಅವಳ ಸುಮಕೋಮಲ ಪಾದಗಳು, ಮಂತ್ರಮುಗ್ಧ ವದನವು ಬಿಸಿಲು ಗಾಳಿಗಳಿಂದ ಕಪ್ಪಾಗಿ ಕಳೆಗುಂದಿದೆ. ನಾನೆಂಥ ಮೂರ್ಖ! ಜೂಜಿನಲ್ಲಿ ಸಕಲವನ್ನು ಕಳೆದುಕೊಂಡು ವನ್ಯ ಮೃಗಗಳ ನಿವಾಸವಾದ ಕಾಡಿನಲ್ಲಿ ದ್ರೌಪದಿಯೊಡನೆ ಅಲೆದಾಡುತ್ತಿದ್ದೇನೆ. ದ್ರೌಪದಿಯನ್ನು ವಿವಾಹ ಮಾಡಿಕೊಟ್ಟಾಗ ಅವಳ ತಂದೆಯು ಪಾಂಡವರನ್ನು ವರಿಸಿದ ನೀನು ಪರಮ ಸುಖಿಯಾಗಿರುವೆ ಎಂದು ಹೇಳಿದ್ದರು. ಆದರೆ ಈಗ ಅವಳಿಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುವಂತ, ನೆಲದ ಮೇಲೆ ಮಲಗುವಂತ ಪರಿಸ್ಥಿತಿ ಬಂದೊದಗಿದೆ. ಇವೆಲ್ಲ ನನ್ನ ಪಾಪ ಕಾರ್ಯಗಳ ಫಲಗಳು. ನಾನು ಪಾಪಿ ಎಂದು ಯುಧಿಷ್ಠಿರನು ಅವಳ ಸ್ಥಿತಿಗಾಗಿ ಪ್ರಲಾಪಿಸಿದನು. ಧರ್ಮಜನು ದುಃಖಿಸುತ್ತಿದ್ದಂತೆ ದೌಮ್ಯ ಮತ್ತಿತರರು ದ್ರೌಪದಿಯು ಮಲಗಿದ್ದ ಸ್ಥಳಕ್ಕೆ ಹೋದರು. ಬ್ರಾಹ್ಮಣರು ಮಂತ್ರಘೋಷ ಮಾಡಿದರು. ಪಾಂಡವರು ಅವಳನ್ನು ಸಂತೈಸಿದರು. ತಂಗಾಳಿಯು ಬೀಸಿ ತುಸು ಉಲ್ಲಾಸ ಉಂಟು ಮಾಡಿತು. ಕ್ರಮೇಣ ಅವಳಿಗೆ ಶಕ್ತಿ, ಮೊದಲಿನ ಚೈತನ್ಯ ಬಂತು. ಅವಳನ್ನು ಕೃಷ್ಣಾರ್ಜುನದ ಮೇಲೆ ಮಲಗಿಸಿದರು. ನಕುಲ ಮತ್ತು ಸಹದೇವರು ಬಿಲ್ಲಿನ ಹೆದೆಹೇರಿಸುವ ಒರಟು ಕೈಗಳಿಂದಲೇ ಅವಳ ಕಾಲನ್ನು ಒತ್ತಿದರು. ಯುಧಿಷ್ಠಿರನು ಪ್ರೀತಿಯಿಂದ ದ್ರೌಪದಿಯನ್ನು ಮಾತನಾಡಿಸಿದ. ದ್ರೌಪದಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ ನಂತರ ಧರ್ಮಜ ಭೀಮಸೇನನತ್ತ ತಿರುಗಿ ಹೇಳಿದ. ಭೀಮಸೇನ, ಮುಂದಿನ ದಾರಿ ಹಿಮಾಚ್ಛಾದಿತ ಪರ್ವತ ಪ್ರದೇಶ. ನಡೆ ತುಂಬ ತ್ರಾಸದಾಯಕ. ದ್ರೌಪದಿಗೆ ಈ ದಾರಿಯಲ್ಲಿ ನಡೆಯುವುದು ಹೇಗೆ ಸಾಧ್ಯವಾದೀತು? ಭೀಮನು ಉತ್ತರಿಸಿದ. ಅಣ್ಣ, ತಪ್ಪು ತಿಳಿಯಬೇಡ. ನಾನು ಈ ರಾಜಕುಮಾರಿಯನ್ನು, ನಿನ್ನನ್ನು ಹಾಗೂ ಎಲ್ಲ ಬ್ರಾಹ್ಮಣರನ್ನು ಭುಜದ ಮೇಲೆ ಹೊತ್ತು ಒಯ್ಯಬಲ್ಲೆ. ಅಥವಾ ನೀನು ಒಪ್ಪಿದಲ್ಲಿ ನನ್ನಷ್ಟೇ ಶಕ್ತಿಶಾಲಿಯಾದ ನನ್ನ ಮಗ ಘಟೋತ್ಕಚನನ್ನು ಕರೆಯುತ್ತೇನೆ. ಅವನು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಎಲ್ಲಿಗೆ ಬೇಕಾದರೂ ಕರೆದೊಯ್ಯುತ್ತಾನೆ. ಯುಧಿಷ್ಠಿರನು ಇದಕ್ಕೆ ಒಪ್ಪಿಗೆ ಇತ್ತ. ಭೀಮನು ಘಟೋತ್ಕಚನನ್ನು ಜ್ಞಾಪಿಸಿಕೊಂಡ. ಘಟೋತ್ಕಚನು ತಕ್ಷಣ ಪ್ರತ್ಯಕ್ಷನಾಗಿ ಎಲ್ಲರಿಗೂ ನಮಸ್ಕರಿಸಿ ಕೈ ಮುಗಿದು ನಿಂತುಕೊಂಡ. ಪಾಂಡವರು ಮತ್ತು ಬ್ರಾಹ್ಮಣರು ಅವನನ್ನು ಆಶೀರ್ವದಿಸಿದರು. ನಂತರ ಘಟೋತ್ಕಚನು ಕೇಳಿದ. ಪೂಜ್ಯ ತಂದೆಯೇ, ನಿಮ್ಮಾಜ್ಞೆಯನ್ನು ಪಾಲಿಸಲು ನಾನಿಲ್ಲಿರುವೆ. ದಯಮಾಡಿ ಆಜ್ಞಾಪಿಸಿ. ಮಗನ ಮಾತನ್ನು ಕೇಳಿ ಭೀಮನಿಗೆ ಅತೀವ ಸಂತೋಷವಾಯಿತು. ಅವನನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಮೈದಡವಿದ. ಯುಧಿಷ್ಠಿರನು ನುಡಿದ. ಭೀಮ, ಈ ನಿನ್ನ ಬಲಶಾಲಿ ಮಗನು ನಮ್ಮನ್ನು ಕರೆದೊಯ್ಯಲಿ. ಈ ನಿನ್ನ ಬಲಿಷ್ಠ ಪುತ್ರನ ನೆರವಿನಿಂದ ನಾವು ನಿರಾಯಾಸವಾಗಿ ಗಂಧಮಾದನ ಪರ್ವತವನ್ನು ತಲುಪಬಹುದು. ಭೀಮನು ಮಗನಿಗೆ ಹೇಳಿದ. ಘಟೋತ್ಕಚ, ದ್ರೌಪದಿಗೆ ಪ್ರಯಾಣದಿಂದ ಬಳಲಿಕೆಯಾಗಿದೆ. ಅವಳ ಕಾಲುಗಳಲ್ಲಿ ಬಕ್ಯಗಳಿದ್ದಿವೆ. ನೀನು ಬಲಶಾಲಿ, ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ. ದ್ರೌಪದಿಯನ್ನು ಭುಜಗಳ ಮೇಲೆ ಕುಳ್ಳಿರಿಸಿಕೊಂಡು ನಮ್ಮ ಸಂಗಡ ಬಾ. ತುಂಬಾ ಎತ್ತರಕ್ಕೆ ಹಾರಬೇಡ, ಜೋರಾಗಿ ನಡೆಯಬೇಡ. ಅವಳಿಗೆ ಆಯಾಸವಾಗಬಹುದು. ಘಟೋತ್ಕಚನು ಉತ್ತರಿಸಿದನು. ತಂದೆ ಯುಧಿಷ್ಠಿರ, ದೌಮ್ಯರು, ನಕುಲ, ಸಹದೇವ ಮತ್ತು ಈ ಪೂಜ್ಯ ಮಾತೆ ಇವರೆಲ್ಲರನ್ನು ಒಟ್ಟಿಗೆ ನನ್ನ ಭುಜಗಳ ಮೇಲೆ ಹೊತ್ತು ಕರೆದೊಯ್ಯಬಲ್ಲೆ. ನನ್ನ ಪರಿವಾರದ 100 ಮಂದಿ ರಾಕ್ಷಸರು ತಮಗೆ ಬೇಕಾದ ರೂಪ ಧರಿಸಿ ನಾನು ಚಿಟಿಕೆ ಹೊಡೆದ ತಕ್ಷಣ ನನ್ನ ಸೇವೆಗೆ ಸಿದ್ಧರಿದ್ದಾರೆ. ನೀವೇಕೆ ವೃಥಾ ತೊಂದರೆ ಪಡುವಿರಿ? ಘಟೋತ್ಕಚನು ದ್ರೌಪದಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಗಾಳಿಯಲ್ಲಿ ಹಾರಿದ. ಅವನ ಸೇವಕರು ಪಾಂಡವರು ಮತ್ತು ಬ್ರಾಹ್ಮಣರನ್ನು ಕರೆದೊಯ್ದರು. ಲೋಮಶ ಋಷಿಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಬಾಹ್ಯಾಕಾಶ ಪಥಕ್ಕೆ ಹಾರಿದರು. ಬಾಹ್ಯಾಕಾಶದಲ್ಲಿ ಅವರು 2ನೇ ಸೂರ್ಯನಂತೆ ಕಂಗೊಳಿಸುತ್ತಿದ್ದರು.
ಗಗನದಲ್ಲಿ ಮೋಡಗಳ ಗುಂಪಿನಂತೆ ಪಯಣಿಸುತ್ತಿದ್ದ ಪಾಂಡವರು ಮತ್ತು ಬ್ರಾಹ್ಮಣರು ರತ್ನಗರ್ಭ ವಸುಂಧರೆಯಾದ ಕೆಳಗಿನ ಭೂವಿಸ್ತಾರವನ್ನು ಅದರ ನಿಸರ್ಗ ರಮಣೀಯತೆಯನ್ನು ಕಂಡು ಪುಳಕಿತರಾದರು. ಕೆಳಗಿನ ಭೂಪ್ರದೇಶ ಅಮೂಲ್ಯ ಖನಿಜಗಳಿಂದ ಸಂಪದ್ಭರಿತವಾಗಿತ್ತು. ಅವರು ಆಕಾಶ ಕಾಯಗಳ ಚಲನವಲನವನ್ನು ಕಂಡರು. ಕೆಳಗೆ ನವಿಲು, ಜಿಂಕೆಗಳು, ಮೊಲಗಳು, ಕಾಡು ಹಂದಿ, ಕಾಡೆಮ್ಮೆಗಳು ಓಡಾಡುತ್ತಿರುವುದನ್ನು ಅವರು ಮೇಲಿನಿಂದ ನೋಡಿದರು. ಗಗನಚುಂಬಿ ಮರಗಳು, ಅವುಗಳ ಮೇಲೆ ಕುಳಿತಿದ್ದ ಅಸಂಖ್ಯಾತ ಪಕ್ಷಿಗಳ ಗಾನವನ್ನು ಆಲಿಸಿದರು. ಮಂದ ಮಾರುತವು ಅವರ ಪಯಣವನ್ನು ಮತ್ತಷ್ಟು ಉಲ್ಲಾಸಗೊಳಿಸಿತು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.